ಕೆಲವೇ ಕ್ಷಣಗಳಲ್ಲಿ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪ ನಿಗದಿಯಾಗಲಿದೆ. ಕೋರ್ಟ್ ವಿಚಾರಣೆಗೆ ಎಲ್ಲ 17 ಆರೋಪಿಗಳು ಹಾಜರಿರ್ತಾರೆ. ಸೆಷನ್ಸ್ ಕೋರ್ಟ್ಗೆ ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ಬಂದಿದ್ದಾರೆ. ಸರಿಯಾಗಿ 2:45ಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಿಗದಿಯಾಗುತ್ತೆ. ಎಲ್ಲ ಆರೋಪಿಗಳು ಈ ಸಂದರ್ಭದಲ್ಲಿ ಹಾಜರಿರಬೇಕು ಅಂತ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆ ಪರಪ್ಪನ ಅಗ್ರಹಾರದಿಂದ ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳನ್ನ ಕೋರ್ಟ್ಗೆ ಕರೆ ತಂದಿದ್ದಾರೆ ಪೊಲೀಸರು. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರತ್ಯೇಕವಾದಂತಹ ವೆಹಿಕಲ್ನಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇರುವಂಥದ್ದು. ಈಗಾಗಲೇ ಎಲ್ಲ ಆರೋಪಿಗಳನ್ನ ಪೊಲೀಸರು ಕೋರ್ಟ್ಗೆ ಕರೆ ತಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಿಗದಿಯಾಗತ್ತೆ. ಕೊಲೆ ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ಗೆ ಬಂದಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಆಗತ್ತೆ. ಬಹಳ ಮಹತ್ವದ ದಿನ. ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಖುದ್ದು ಹಾಜರಿರಬೇಕು ಅನ್ನುವಂತಹ ಸೂಚನೆ ಇದೆ. ಸೆಷನ್ಸ್ ಕೋರ್ಟ್ ಬಳಿ ಬಿಗಿ ಪೊಲೀಸ್ ಭದ್ರತೆಯೂ ಕೂಡ ಇದೆ. ತನಿಖಾ ತಂಡ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯನ್ನ ಪರಿಶೀಲನೆ ಮಾಡಿದ ಬಳಿಕ ನ್ಯಾಯಾಲಯದಲ್ಲಿ ಆರೋಪಿಗಳ ವಿರುದ್ಧ ದೋಷಾರೋಪಗಳನ್ನ ಸಲ್ಲಿಕೆ ಮಾಡಲಾಗಿದೆ. ಅದನ್ನ ಇವತ್ತು ನ್ಯಾಯಾಧೀಶರು ವಿವರಿಸ್ತಾರೆ. ಈ ಪ್ರಕರಣದ ಆರೋಪಿಗಳನ್ನ ಒಬ್ಬೊಬ್ಬರನ್ನಾಗಿ ಕರೆದು ಪೊಲೀಸರು ಮಾಡಿದಂತಹ ತನಿಖೆ, ಅವರ ಮೇಲೆ ದಾಖಲಾದಂತಹ ಚಾರ್ಜಸ್, ಏನೇನ್ ಆರೋಪಗಳಿದೆ ಎಲ್ಲವನ್ನೂ ಕೂಡ ವಿವರಿಸ್ತಾರೆ. ಇದಿವತ್ತು ಕೋರ್ಟ್ನಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಇದಾದ ನಂತರ ಆ ಆರೋಪಗಳ ಬಗ್ಗೆ ಕೊಲೆ ಆರೋಪಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನೋಡ್ತಾ ಇದ್ದೀರಿ. ದರ್ಶನ್ ಸೇರಿದ ಹಾಗೆ ಇತರೆ ಆರೋಪಿಗಳನ್ನ, ಜೈಲಿನಲ್ಲಿದ್ದಂತಹ ಇತರೆ ಆರೋಪಿಗಳನ್ನ ಪೊಲೀಸರು ಕೋರ್ಟ್ಗೆ ಕರೆ ತರ್ತಾ ಇರುವ ಸಂದರ್ಭದ ದೃಶ್ಯ ಇದು. ಇವಾಗ ಡೀಟೇಲ್ಸ್ ಕೊಡ್ತಾರೆ ಕಿರಣ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಕೋರ್ಟ್ಗೆ ಬಂದ್ರು. ಇನ್ನುಳಿದವರ ಕಥೆ ಏನು? ಎಲ್ಲರೂ ಬಂದಿದ್ದಾರಾ? ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇವತ್ತು ಹಾಜರಾಗದ ಪಕ್ಷದಲ್ಲಿ ಅವ್ರ ಮೇಲೆ NBW ಕೂಡ ಇಶ್ಯೂ ಆಗುತ್ತೆ. ಹೀಗಾಗಿ ಆರೋಪಿಗಳೇನಿದ್ರು 16 ಮತ್ತೆ 17ನೇ ಆರೋಪಿಗಳೇನಿದ್ರು ಕೇಶವಮೂರ್ತಿ, ನಿಖಿಲ್ ನಾಯ್ಕ್ ಇಬ್ರು ಸಹ ಕಳೆದ ಸಂದರ್ಭದಲ್ಲಿ ಹೇಳಿದ್ರು ಅವ್ರಿಗೆ NBW ಇಶ್ಯೂ ಮಾಡ್ತೇವೆ ಮತ್ತೆ ಚಾರ್ಜಸ್ ಫ್ರೇಮ್ ಮಾಡ್ತೇವೆ 3ನೇ ತಾರೀಕು ನವೆಂಬರ್. ಹೀಗಾಗಿ ಅವರು ಖುದ್ದು ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಇವತ್ತು ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ತಾನೇ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳನ್ನ ಪರಪ್ಪನಗರದ ಜೈಲಿನಿಂದ ಈಗ ಕರೆ ತಂದಿದ್ದಾರೆ. ಇನ್ನ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. 57ನೇ CCH ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ RP ನಾಯಕ್ ಅವರ ಮುಂದೆ ವಿಚಾರಣೆ ಆರಂಭ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರು. 3 ಜನ ಇದ್ದಾರೆ. ಪ್ರದೋಷ್ ಸೇರಿದಂತೆ ಇತರ ಆರೋಪಿಗಳು ಇದರಲ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ, ನಮಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ತೆಗೆದುಕೊಳ್ಳಿ ಅಂತ ಹೇಳಿ
ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಮತ್ತೊಂದೆಡೆ ಸಾಕಷ್ಟು ಕಾರಣಗಳಿಂದ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಕೂಡ ಇರ್ತಕ್ಕಂಥದ್ದು, ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಅದೊಂದ್ ಕಡೆ. ಆದ್ರೆ ಆರೋಪಿಗಳು ಒಂದೊಂದು ಒಬ್ಬೊಬ್ರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ದು, ಮತ್ತೆ ಸಾಕಷ್ಟು ಬೇಲ್ ಅಪ್ಲಿಕೇಶನ್ ಹಾಕಿದ್ದು, ಬೇಲ್ ರಿಜೆಕ್ಟ್ ಆಗಿದ್ದು, ಕೆಲವು ವರದಿಗಳು ಬರಬೇಕಿತ್ತು, ಚಾರ್ಜ್ ಶೀಟ್ ಆಗಿತ್ತು, ನಂತರ ಡಿಲೇ ಆಗ್ತಾ ಬರ್ತಾ ಇತ್ತು. ಹೀಗಾಗಿ ಇವಾಗ ಏನಂದ್ರೆ ಇವತ್ತು ಚಾರ್ಜಸ್ ಫ್ರೇಮ್ ಮಾಡೋದಕ್ಕೆ ಕಳೆದ ಬಾರಿನೂ ಸಹ ನ್ಯಾಯಾಧೀಶರು ರೆಡಿ ಇದ್ರು, ಆದ್ರೆ ಎಲ್ಲರೂ ಸಹ ಹಾಜರಾಗಿರ್ಲಿಲ್ಲ. ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಪರಪ್ನಗರದಿಂದ ಸಹ ಹಾಜರಾಗಿದ್ರು. ಅವತ್ತು ಇಬ್ರು ಗೈರಾದ ಹಿನ್ನೆಲೆಯಲ್ಲಿ ಇವತ್ತಿಗೆ ಚಾರ್ಜಸ್ ಫ್ರೇಮ್ ಅಂದ್ರೆ ಇವರ ಮೇಲೆ ದಾಖಲಾಗಿರ್ತಕ್ಕಂಥ 302 ಅಂದ್ರೆ ಕೊಲೆ ಪ್ರಕರಣ ಮತ್ತೆ 201 ಸಾಕ್ಷಿ ನಾಶ ಪ್ರಕರಣ ಏನಿದೆ, ಎರಡೂ ಪ್ರಕರಣ ಸೇರಿದಂತೆ ಇತರ ಸೆಕ್ಷನ್ಗಳಲ್ಲಿ ನಿಮ್ಮ ಮೇಲೆ ಈ ರೀತಿ ಗುರುತರ ಕೊಲೆ ಆರೋಪ ಇದೆ, ಹೀಗಾಗಿ ನೀವು ಒಪ್ಕೊಂತೀರಾ ಇಲ್ವಾ ಅಂತ ಹೇಳಿ ಜಡ್ಜ್ ಎಲ್ಲಾ ಆರೋಪಿಗಳನ್ನ ಕೇಳ್ತಾರೆ. ನಾವು ತಪ್ಪು ಒಪ್ಕೊಂತೀವಿ ಅಂದ್ರೆ ಅಲ್ಲೇ ಇವತ್ತೇ ಸಹ ಶಿಕ್ಷೆ ಪ್ರಮಾಣ ಪ್ರಕಟಿಸಬಹುದು, ಆದ್ರೆ ಟ್ರಯಲ್ ನಡಿಬೇಕು. ನಾವು ಅಮಾಯಕರು, ನಮ್ಮ ವಕೀಲರು ಇದ್ದಾರೆ, ವಕೀಲರು ವಾದ ಮಾಡ್ತಾರೆ, ನಾವು ಈ ಕೇಸ್ನಲ್ಲಿ ತಪ್ಪು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಆ ನಂತರ ಇವತ್ತಿಂದ ಸಹ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಅಬ್ಜೆಕ್ಷನ್ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸರ್ಕಾರಿ ವಕೀಲರು ಏನಿದ್ದಾರೆ, ಏನು ಪ್ರಸನ್ನ ಕುಮಾರ್, ನಾವೆಲ್ಲಾ ರೀತಿಯ ಸಹ ಸಿದ್ಧತೆ ಆಗಿದ್ದೀವಿ, ಟ್ರಯಲ್ ನಡೀಲಿ ಅನ್ನೋ ಮಾತುಗಳನ್ನ ಸಹ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರಾಗಿರ್ಬೋದು, ಸರ್ಕಾರಿ ವಕೀಲರು ಪ್ರಸನ್ನ ಕುಮಾರ್ ಆಗಿರ್ಬೋದು, ಮತ್ತೆ ಇತರ ಆರೋಪಿಗಳ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ ಸಹ ಸೇರಿದಂತೆ ಯಾರ್ಯಾರು ವಕಾಲತ್ತು ಹಾಕಿದ್ದಾರೆ ಆರೋಪಿಗಳಿಗೆ ಅವರ ವಕೀಲರು ಎಲ್ಲರೂ ಸಹ ಹಾಜರಾಗ್ತಾರೆ. 17 ಆರೋಪಿಗಳೇನಿದ್ದಾರೆ, ದರ್ಶನ್, ತೂಗುದಿ, ಮತ್ತೆ ಪವಿತ್ರ ಗೌಡ, ನಿಖಿಲ್ ನಾಯಕ್, ಪ್ರದೋಷು ಸೇರಿದಂತೆ ವಿನಯ್, ನಂದೀಶ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಿರ್ತಾರೆ. ಮತ್ತೆ ಅವ್ರ ಮೇಲೆ ಚಾರ್ಜಸ್ ಫ್ರೇಮ್ ಮಾಡೋದ್ರ ಬಗ್ಗೆ ಇನ್ನ ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವೀಣಾ, ಕಿರಣ್, ಇವತ್ತು ನಡೆಯುವಂತಹ ಒಂದು ಪ್ರೊಸೀಜರ್ ಎಷ್ಟೊತ್ತಾಗುತ್ತೆ ಅಂತ, ಇವತ್ತು ಚಾರ್ಜ್ ಫ್ರೇಮ್ ಮಾಡುವಂತಹ ಪ್ರಕ್ರಿಯೆ ಹೇಗಿರುತ್ತೆ? ಯಾಕಂತಂದ್ರೆ ಈ ಪ್ರಕರಣದ 17 ಆರೋಪಿಗಳು ಇರುವಂತಹ ಹಿನ್ನೆಲೆ ಸಮಯ ತೆಗೆದುಕೊಳ್ಬಹುದಾಗದು. ಖಂಡಿತ ಇವತ್ತಿನ ಕೋರ್ಟ್ ಪ್ರೊಸೀಡಿಂಗ್ ಪ್ರಕಾರ 40ನೇ ಮ್ಯಾಟರ್ ಇರ್ತಕ್ಕಂಥದ್ದು. ಬೇರೆ ಕೇಸ್ಗಳೇನಿದಾವೆ, ಕೇಸ್ಗಳು ಮುಗಿದ ಮೇಲೆ ಆರ್ಡರ್ ಪ್ರಕಾರ ತೆಗೆದುಕೊಂತೀನಿ ಅನ್ನೋ ಮಾತುಗಳನ್ನು ಸಹ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು, ಅಂದ್ರೆ ಇವತ್ತು ಚಾರ್ಜಸ್ ಫ್ರೇಮ್ ಮಾಡಿ ಟ್ರಯಲ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ನೋಟಿಸ್ ಕೊಡ್ಬೇಕಾಗುತ್ತೆ, ಅವರಿಗೆ ಸಮನ್ಸ್ ಜಾರಿ ಆಗ್ಬೇಕಾಗುತ್ತೆ, ಸಾಕ್ಷಿಗಳು ಬರ್ಬೇಕಿರುತ್ತೆ. ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ ನಂತರ ಟೈಮ್ ಇದ್ರೆ ವಿಚಾರಣೆ ನಡೆಯುತ್ತೆ, ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ವಿಚಾರಣೆಯನ್ನ ಸಂಜೆ 4-5 ಗಂಟೆ ಕೋರ್ಟ್ ಅವಧಿ ಮುಗಿಯುವವರೆಗೂ ಸಹ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಅಲ್ಲದೆ ಏನಾದ್ರು ಚಾರ್ಜಸ್ ಫ್ರೇಮ್ ಮಾಡಿ ಅಡ್ಜಸ್ಟ್ ಮಾಡ್ಬೇಕು, ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಅವರ ವಕೀಲರು, ಆರೋಪಿಗಳ ಪರ ವಕೀಲರು ಕೇಳಿದ್ರೆ ವಿಚಾರಣೆಯನ್ನ ಮುಂದೂಡಬಹುದು, ಮತ್ತೊಂದು ಡೇಟಾ ನಿಗದಿ ಮಾಡ್ತಾರೆ. ಈಗ ಚಾರ್ಜಸ್ ಫ್ರೇಮ್ ಮಾಡೋ ಬಗ್ಗೆನೂ ಸಹ ಸಾಕಷ್ಟು ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ 302, 201 ಏನು ಸಾಕ್ಷಿ ನಾಶ, ಕೊಲೆ ಪ್ರಕರಣದಂತಹ ಗಂಭೀರ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ಚಾರ್ಜಸ್ ಫ್ರೇಮ್ ಮಾಡೋದು ಸ್ಟಾರ್ಟ್ ಆದ್ರೆ ಟ್ರಯಲ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಟ್ರಯಲ್ ಸ್ಟಾರ್ಟ್ ಆದ್ರೆ ತ್ವರಿತಗತಿಯಲ್ಲಿ ಡೇ ಬೈ ಡೇ ವಿಚಾರಣೆ ಮಾಡಬೇಕು. ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಮಾಡೋ ಸಂದರ್ಭದಲ್ಲೂ ಸಹ ಸಾಕಷ್ಟು ಮಾಹಿತಿ ಮತ್ತೆ ಅಲ್ಲಿ ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು. ಆರ್ಡರ್ ಸಹ ಸಾಕಷ್ಟು ವಿವರವಾಗಿ ತಿಳಿಸಿದೆ. ಅಂದ್ರೆ ಇಂತಹ ಗಂಭೀರ ಪ್ರಕರಣದಲ್ಲಿ ಹೈಕೋರ್ಟ್ ಬೇಲ್ ಕೊಟ್ಟಿರೋದು ಸರಿ ಇಲ್ಲ, ಮತ್ತೆ ಈ ತರ ಅವರು ಹೊರಗಡೆ ಬರೋಂಗಿರ್ಲಿಲ್ಲ, ಅಂತ ಕೇಸ್ನಲ್ಲಿ ಬೇಲ್ ಕೊಡಲಾಗಿದೆ. ಈ ಪ್ರಕರಣದಲ್ಲಿ ಗಂಭೀರ ಆರೋಪ ಇರ್ತಕ್ಕಂಥದ್ದು, ಒಬ್ಬ ಸೆಲೆಬ್ರಿಟಿ ಆಗಿರೋದು ಕಾರಣಕ್ಕೆ ಅವ್ರಿಗೆ ಬೇಲ್ ಹೇಗೆ ಕೊಟ್ರು ಅನ್ನೋದು ಕ್ವಶನ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇಡೀ ಮತ್ತೆ ಫೆಸಿಲಿಟಿ ಏನ್ ಕೊಟ್ಟಿದ್ರು, ದರ್ಶನ್ಗೆ ಜೈಲ್ನಲ್ಲಿ ಚೇರ್ ಹಾಕೊಂಡು ಒಬ್ಬ ರೌಡಿ ಶೀಟರ್ ಜೊತೆ ಕೂತ್ಕೊಂಡಿದ್ದಾಗಿರ್ಬೋದು, ಕಾಫಿ ಕುಡಿಯೋದಾಗಿರ್ಬೋದು, ಈ ಫೋಟೋಗಳೆಲ್ಲ ವೈರಲ್ ಆದ್ಮೇಲೆ ಇದನ್ನ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಪರಿಗಣಿಸಿತ್ತು. ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು. ಜೈಲ್ನಲ್ಲಿ ಯಾವಾಗ ಆರೋಪಿಗಳು ಇರ್ತಾರ ಅವ್ರಿಗೆ ಬೇಲ್ ಮೇಲೆ ಇರೋದಿಲ್ಲ, ಜೈಲ್ನಲ್ಲಿ ಒಳಗಡೆ ಇದ್ದಾಗ ಅವರ ಇನ್ನೋಸೆಂಟ್ ಪ್ರೂವ್ ಮಾಡ್ಬೇಕಾಗುತ್ತೆ, ಅವರು ನಿರಪರಾಧಿನ ಅಪರಾಧಿನ ಅನ್ನೋದನ್ನ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಪ್ರೂವ್ ಮಾಡ್ಬೇಕಾಗಿರುತ್ತೆ. ಹೀಗಾಗಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸಹ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ವಿಚಾರಣೆ ನಿರಂತರವಾಗಿ ನಡೆಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತೆ ಡೇ ಬೈ ಡೇ ಅಂದ್ರೆ
2 ದಿನ 3 ದಿನಕ್ಕೊಂದ್ಸತಿ ವಿಚಾರಣೆ ಕರೆದು ವಾರಕ್ಕೆ 2-3 ಬಾರಿ ವಿಚಾರಣೆ ನಡೆದು ತ್ವರಿತಗತಿಯಲ್ಲಿ ನೋ ಡೌಟ್ ಸುದೀರ್ಘವಾದಂತಹ ವಿಚಾರಣೆ ಆಗತ್ತೆ ಅನ್ನೋದು. ಇದ್ರ ಜೊತೆಗೆ ಇದು ಹೈ ವೋಲ್ಟೇಜ್ ಕೇಸ್. ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಆವರಣದ ಹೊರಗಡೆ ಮತ್ತು ಒಳಗಡೆ ಯಾವ ರೀತಿ ಇದೆ ಪರಿಸರ? ಖಂಡಿತ ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕರೆಸ್ತಿರ್ತಾರೆ ಅಂತ ಹೇಳಿ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಒದಗಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ಜನ ಇಲ್ಲಿ ಜಮಾಯಿಸಿದ್ರು, ವಕೀಲರಾಗಿರ್ಬೋದು, ಜನರಾಗಿರ್ಬೋದು. ಇಲ್ಲಿ ಪಕ್ಕದಲ್ಲೇ ಸಹ ಕಾಲೇಜ್ ಇರೋದ್ರಿಂದ ಸ್ಟೂಡೆಂಟ್ ಗಳಾಗಿರ್ಬೋದು, ಮತ್ತೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಸಿಟಿ ಸಿವಿಲ್ ಕೋರ್ಟ್ ಆವರಣದ ರಸ್ತೆ ಏನಿದೆ ಎರಡೂ ಕಡೆ ಪೊಲೀಸ್ ಬಂದೋಬಸ್ತ್ ಅನ್ನ ನಿಲ್ಲಿಸಲಾಗಿತ್ತು. ಪೊಲೀಸರನ್ನ ಹೆಜ್ಜೆಗೂ ಸಹ ಪೊಲೀಸರನ್ನ ನಿಲ್ಲಿಸಿ ದರ್ಶನ್ ಗಾಡಿ ಬರ್ತಿದಾಗೆ ಇಳಿದ ತಕ್ಷಣ ಸೀದಾ ಒಳಗಡೆ ಅವ್ರು ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಇಲ್ಲಿ ದರ್ಶನ್ ನೋಡೋದಕ್ಕೆ ಸಹ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಇಲ್ಲಿ ಜನ ಏನಿದ್ದಾರೆ, ಮತ್ತೆ ಆ ಪಕ್ಕದಲ್ಲೇ ಸಹ ಕಾಲೇಜ್ ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಗಳು ಸಹ ಸಾಕಷ್ಟು ಮಂದಿ ಬಂದಿದ್ರು. ಹೀಗಾಗಿ ಬಂದು ಇಲ್ಲಿ ವಿಚಾರಣೆ ಮಾಡೋ ದರ್ಶನ್ ಅನ್ನ ನೋಡೋದಕ್ಕೆ ಬಂದಿದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಮತ್ತೆ ರೇಣುಕಾ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂತಹ ದರ್ಶನ್ ಮೇಲೆ ಈಗ ಚಾರ್ಜಸ್ ಕ್ಲೇಮ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕೋರ್ಟ್ ನಲ್ಲೂ ಸಹ ಈಗ ಕಿಕ್ಕಿದ್ದು ವಕೀಲರು ತುಂಬಿಕೊಂಡಿದ್ದಾರೆ. ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾ ಇದ್ದ ನೆಲೆಯಲ್ಲಿ ಕೋರ್ಟ್ ನಲ್ಲಿ ಫುಲ್ ವಕೀಲರು ತುಂಬಿಕೊಂಡಿರ್ತಕ್ಕಂಥದ್ದು. ಸುಮಾರು 17 ಆರೋಪಿಗಳ ಪರ ವಕೀಲರು ಕೂಡ ಮತ್ತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಕೋರ್ಟ್ ನಲ್ಲಿ ಹಾಜರಿದ್ದಾರೆ. 2:45ಕ್ಕೆ ವಿಚಾರಣೆ, ಇನ್ನ 15 ನಿಮಿಷದಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ದರ್ಶನ್ ಒಂದ್ ಕಡೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ, ಸಾಕಷ್ಟು ಫಿಲಂಗಳನ್ನ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಕರೆತರ್ತಾರೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಜನ ಬಂದು ಇಲ್ಲಿ ಕೋರ್ಟ್ ಆವರಣದಲ್ಲಿ ಬರ್ತೀನಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಕೆಲವೇ ಕ್ಷಣಗಳಲ್ಲಿ 57ನೇ ಸೆಷನ್ಸ್ ಕೋರ್ಟ್ ನಲ್ಲಿ ದೋಷಾರೋಪಣೆ ನಿಗದಿಯಾಗುತ್ತೆ. ಕೊಲೆ ಕೇಸ್ನ ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಹಾಲ್ನ ಒಳಗಡೆ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. 17 ಆರೋಪಿಗಳ ಪರ ವಕೀಲರು ಇದ್ದಾರೆ. ಹಾಗಾಗಿ ಕೋರ್ಟ್ ಹಾಲ್ ಫುಲ್ ಇದೆ. ಪ್ರಾಸಿಕ್ಯೂಷನ್ ವಕೀಲರು ಕೂಡ ಹಾಜರಿದ್ದಾರೆ. ಕೋರ್ಟ್ ಹಾಲ್ನ ಒಳಗಡೆ ಹಾಗೂ ಹೊರಗಡೆ ಎಲ್ಲ ಕಡೆಯೂ ಕೂಡ ಫುಲ್ ಕ್ರೌಡ್ ಇದೆ. ಕಾರಣ 81 ದಿನದ ನಂತರ ದರ್ಶನ್ ಕೋರ್ಟ್ನಿಂದ ಅಂದ್ರೆ ಜೈಲಿನಿಂದ ಆಚೆ ಬಂದಿರೋದು. ಆಚೆ ತಂದಿರುವಂತಹ ಹಿನ್ನೆಲೆ ದರ್ಶನ್ ಅನ್ನ ನೋಡಬೇಕು ಅಂತ ಒಂದು ಕಡೆ ಫ್ಯಾನ್ಸ್ ಇದ್ದಾರೆ, ಮತ್ತೊಂದು ಕಡೆ ಈ ಪ್ರಕರಣದ 17 ಆರೋಪಿಗಳ ವಕೀಲರು ಕೋರ್ಟ್ ಹಾಲ್ನ ಒಳಗಡೆ ಉಪಸ್ಥಿತರಿದ್ದಾರೆ. ಕಿಕ್ಕಿರಿದು ಸೇರಿದೆ ಕೋರ್ಟ್ನ ಹಾಲ್. ಪ್ರಾಸಿಕ್ಯೂಷನ್ ವಕೀಲರು ಕೂಡ ಕೋರ್ಟ್ ಹಾಲ್ ಒಳಗಡೆ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಶುರುವಾಗುತ್ತೆ. ಕೋರ್ಟ್ ಕಾರಿಡಾರ್ಗೆ ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.